ಮತ್ತೆ ಮಳೆ ಹೊಯ್ಯುತ್ತಿದೆ. ಎಲ್ಲ ನೆನಪಾಗುವುದೇ, ಸುಖ ದುಃಖ, ಭಯಕ್ಕೆ ಭಯ, ಒಂದೇ ಎರಡೇ. ಕನ್ನಡ ಸಾಹಿತ್ಯವನ್ನು ತಮ್ಮ ಕೃತಿಗಳಿಂದ ಶ್ರೀಮಂತಗೊಳಿಸಿದ ಸಾಹಿತಿ ಯು.ಆರ್. ಅನಂತಮೂರ್ತಿ. ಎಷ್ಟು ಚಂದವೇ ನಿನ್ನ ಬೆಚ್ಚಗಿನ ಜೀವ, ಕಿಪ್ಪುಟೆಯೊಳಗಿಟ್ಟು ರಕ್ಷಿಸುವೆ ಬಾರೆ, ನನ್ನ ಬಿಸಿಲಿಗೆ ಹೊರಳಿ ಅರಳಿರುವ ಹೂವೆ. ವೈಚಾರಿಕ ಬರಹ ಮತ್ತು ನಿಲುವುಗಳ ಮೂಲಕ ನಾಡಿನ ಸಾಕ್ಷಿ ಪ್ರಜ್ಞೆಯಂತಿದ್ದ ಅನಂತಮೂರ್ತಿಯವರ ಪೂರ್ತಿ ಹೆಸರು ಉಡುಪಿ ರಾಜಗೋಪಾಲಾಚಾರ್ಯ ಅನಂತಮೂರ್ತಿ. ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನ ಮೇಳಿಗೆ ಗ್ರಾಮದಲ್ಲಿ 1932 ಡಿಸೆಂಬರ್ 21ರಂದು ಜನಿಸಿದ ಅನಂತಮೂರ್ತಿಯವರ ಪ್ರಾಥಮಿಕ ಶಿಕ್ಷಣ ದೂರ್ವಾಸಪುರದ ಸಂಸ್ಕೃತ ಪಾಠಶಾಲೆಯಲ್ಲಾಗಿತ್ತು. ನಂತರ ತೀರ್ಥಹಳ್ಳಿ, ಮೈಸೂರಿನಲ್ಲಿ ಶಿಕ್ಷಣ ಪಡೆದ ಅವರು ಮೈಸೂರು ವಿಶ್ವವಿದ್ಯಾನಿಲಯದಿಂದ ಇಂಗ್ಲಿಷ್ ಸಾಹಿತ್ಯದಲ್ಲಿ ಎಂಎ, ಬರ್ಮಿಂಗ್ಹ್ಯಾಮ್ ವಿಶ್ವವಿದ್ಯಾನಿಲಯದಿಂದ ಪಿಎಚ್ಡಿ ಪಡೆದರು. 1994ರಲ್ಲಿ ಪ್ರತಿಷ್ಠಿತ ಜ್ಞಾನಪೀಠ ಪ್ರಶಸ್ತಿಗೆ ಭಾಜನರಾದ ಯು.ಆರ್. ಅನಂತಮೂರ್ತಿ ಅವರು ಕನ್ನಡ ಸಾಹಿತ್ಯದಲ್ಲಿ ನವ್ಯ ಚಳುವಳಿಯ ಪ್ರವರ್ತಕರಾಗಿದ್ದರು. ಅವರ ಕೃತಿಗಳು ಆಧುನಿಕ ವಿಚಾರಗಳನ್ನು ಪರಿಚಯಿಸಿದ್ದು ಮಾತ್ರವಲ್ಲದೆ ಸಾಂಪ್ರದಾಯಿಕ ಸಾಮಾಜಿಕ ರೂಢಿಗಳನ್ನು ಪ್ರಶ್ನಿಸಿದವು. As widely as possible, and these roots are in historical time also. I bring into my fiction social realities, existential realities. ಅವರ ಅತ್ಯಂತ ಮಹತ್ವದ ಕೃತಿಗಳಲ್ಲಿ ಒಂದಾದ ಸಂಸ್ಕಾರ ಕನ್ನಡ ಸಾಹಿತ್ಯವನ್ನು ಜಾಗತಿಕ ಹಂತಕ್ಕೆ ತಂದ ಒಂದು ಪ್ರಮುಖ ಕಾದಂಬರಿ. Has always fascinated me. It has gone into my writing where I can bring into life certain things which are hidden in reality. ಬ್ರಾಹ್ಮಣ್ಯವನ್ನು ಉಳಿಸಿಕೊಂಡು ಮತ್ತು ಬ್ರಾಹ್ಮಣ್ಯವನ್ನು ಧಿಕ್ಕರಿಸಿ ನಿಲ್ಲುವ ಎರಡು ಜಗತ್ತಿನ ತಳಮಳವನ್ನು, ದ್ವಂದ್ವಗಳನ್ನು ನಾವು ಈ ಕಾದಂಬರಿಯಲ್ಲಿ ಕಾಣಬಹುದು. Something unheard, something unseen, a sense of mystery is there in the reality itself. ಸಾಹಿತ್ಯ ಲೋಕದಲ್ಲಿ ಭಾರೀ ಚರ್ಚೆಗೊಳಗಾಗಿದ್ದ ಈ ಕಾದಂಬರಿಯನ್ನು 1970ರಲ್ಲಿ ಪಟ್ಟಾಭಿರಾಮ ರೆಡ್ಡಿ ಅವರು ಸಿನಿಮಾ ಮಾಡಿದ್ದು ಸ್ವರ್ಣಕಮಲ ಪ್ರಶಸ್ತಿ ಪಡೆದ ಮೊತ್ತ ಮೊದಲ ಕನ್ನಡ ಚಿತ್ರ ಇದು. ಅನಂತಮೂರ್ತಿಯವರ ಪ್ರಭಾವ ಸಾಹಿತ್ಯಕ್ಕೆ ಸೀಮಿತವಾಗಿರಲಿಲ್ಲ. ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಉಪನ್ಯಾಸಕ, ಪ್ರಾಧ್ಯಾಪಕರಾಗಿ ಅವರು ಕಾರ್ಯನಿರ್ವಹಿಸಿದ್ದು ಮಾತ್ರವಲ್ಲದೆ ವಿದೇಶದ ಹಲವು ವಿವಿಗಳಲ್ಲಿ ಸಂದರ್ಶಕ ಪ್ರಾಧ್ಯಾಪಕರಾಗಿದ್ದರು. ನ್ಯಾಷನಲ್ ಬುಕ್ ಟ್ರಸ್ಟ್ ಆಫ್ ಇಂಡಿಯಾ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ ಅವರು ಕೇರಳದ ಮಹಾತ್ಮ ಗಾಂಧಿ ವಿಶ್ವವಿದ್ಯಾನಿಲಯದ ಕುಲಪತಿಗಳಾಗಿದ್ದರು. ತನಗೆ ಅನಿಸಿದ್ದನ್ನು ನಿರ್ಭೀಡೆಯಾಗಿ ಹೇಳುವ ಅನಂತಮೂರ್ತಿ ರಾಜಕೀಯ, ಸಂಸ್ಕೃತಿ ಮತ್ತು ಭಾರತದ ಕಲ್ಪನೆಯ ಕುರಿತು ಚರ್ಚೆಗಳಲ್ಲಿ ತೊಡಗಿಸಿಕೊಳ್ಳುತ್ತಿದ್ದು ಆಗಾಗ್ಗೆ ಪ್ರಗತಿಪರ ಮತ್ತು ವಿವಾದಾತ್ಮಕ ನಿಲುವುಗಳನ್ನು ತೆಗೆದುಕೊಳ್ಳುತ್ತಿದ್ದರು. 1961ರಲ್ಲಿ ತಮ್ಮ ವಿದ್ಯಾರ್ಥಿನಿಯಾಗಿದ್ದ ಎಸ್ತರನ್ನು ಅನಂತಮೂರ್ತಿ ವಿವಾಹವಾಗಿದ್ದು ಆ ಕಾಲಕ್ಕೆ ಕ್ರಾಂತಿಕಾರಕ ನಡೆಯಾಗಿತ್ತು. ಎಂದೆಂದೂ ಮುಗಿಯದ ಕಥೆ, ಮೌನಿ, ಪ್ರಶ್ನೆ, ಆಕಾಶ ಮತ್ತು ಬೆಕ್ಕು ಇವರ ಕಥಾ ಸಂಕಲನಗಳು. ಸಂಸ್ಕಾರ, ಭಾರತೀಪುರ, ಅವಸ್ಥೆ, ಭವ, ದಿವ್ಯ, ಪ್ರೀತಿ, ಮೃತ್ಯು, ಭಯ ಇವು ಕಾದಂಬರಿಗಳು. 15 ಪದ್ಯಗಳು, ಮಿಥುನ, ಅಜ್ಜನ ಹೆಗಲ ಸುಕ್ಕುಗಳು ಅವರ ಕವನ ಸಂಕಲನಗಳಾದರೆ ಅವರು ಬರೆದ ಏಕೈಕ ನಾಟಕ ಆವಾಹನೆ.
ಮೇಲಿಂದ ಕಂಡ ಭೂಪಟ ದುಬ್ಬು ತಗ್ಗುಗಳು, ಅಜ್ಜನ ಹೆಗಲ ಸುಕ್ಕುಗಳು. ಬೆತ್ತಲೆ ಪೂಜೆ ಯಾಕೆ ಕೂಡದು, ಮಾತು ಸೋತ ಭಾರತ, ಸದ್ಯ ಮತ್ತು ಶಾಶ್ವತ, ಸನ್ನಿವೇಶ, ಪೂರ್ವಾಪರ, ಸಮಕ್ಷಮ, ಪ್ರಜ್ಞೆ ಮತ್ತು ಪರಿಸರ, ಯುಗಪಲ್ಲಟ, ವಾಲ್ಮೀಕಿಯ ನೆವದಲ್ಲಿ ಇವು ವೈಚಾರಿಕ ಲೇಖನಗಳು. ಬಾಡಿದರೂ ಕಂಪು ಬೀರುವ ಸುರಗಿ ಹೂವೆಂದರೆ ಅವರಿಗಿಷ್ಟ. ಸುರಗಿ ಅವರ ಮನೆಯ ಹೆಸರು, ಆತ್ಮಕಥೆಗೂ ಅದೇ ಹೆಸರು. ಸಮಗ್ರ ಸಾಹಿತ್ಯಕ್ಕಾಗಿ 1994ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾದ ಅನಂತಮೂರ್ತಿಯವರಿಗೆ ಪದ್ಮಭೂಷಣ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಮಾಸ್ತಿ ಪ್ರಶಸ್ತಿ, ವೈಕಂ ಮೊಹಮ್ಮದ್ ಬಶೀರ್ ಪ್ರಶಸ್ತಿ, ಬಸವ ಪ್ರಶಸ್ತಿ ಲಭಿಸಿದೆ. ಗಡಿ, ಭಾಷೆ, ನೆಲ, ಜಲದ ವಿಷಯದಲ್ಲಿ ಸಾಮಾಜಿಕ ಕಳಕಳಿ ಹೊಂದಿದ್ದ ಅನಂತಮೂರ್ತಿ ಬದುಕಿನ ಕೊನೆಯ ದಿನಗಳಲ್ಲೂ ಸೈದ್ಧಾಂತಿಕ ದೃಢತೆಯಲ್ಲಿ, ವೈಚಾರಿಕ ತನ್ಮಯತೆಯಲ್ಲಿ ತೊಡಗಿರುತ್ತಿದ್ದರು. ಕನ್ನಡಿಗರ ಪ್ರೀತಿ ಮತ್ತು ಅಸಹನೆ ಇವೆರಡನ್ನೂ ಏಕಪ್ರಕಾರವಾಗಿ ಅನುಭವಿಸಿದ ಸಾಹಿತಿ, ಸಾಮಾಜಿಕ ಸಾಂಸ್ಕೃತಿಕ ಚಿಂತಕ ಅನಂತಮೂರ್ತಿ 2014 ಆಗಸ್ಟ್ 22ರಂದು ಇಹಲೋಕ ತ್ಯಜಿಸಿದರು. ಮೈತುಂಬ ಹುಡುಕಿದರು ಮಿಕ್ಕಿರುವ ಚೆಲುವೆ, ಮತ್ತೆ ಮಳೆ ಹೊಯ್ಯುತ್ತಿದೆ, ಎಲ್ಲ ನೆನಪಾಗಲಿದೆ, ಸುಖ ದುಃಖ ಭಯಕ್ಕೆ ಭಯ, ಒಂದೇ ಎರಡೇ.